ಹಾಯ್ ಗುರು, ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆನೆ ಕಿಟಕಿ ತೋರಿಸ್ತಾನೆ ಅಂತನ ನನಗೂ ಗೊತ್ತಿಲ್ಲ ಗುರು. ಮಲ್ಕೊಳಕ್ಕೆ ಬಿಡಲಿಲ್ಲ ನಮ್ಮನ್ನ ನನ್ನ ಹೆಂಡ್ತಿ ಎಬ್ಬಿಸ್ಬಿಟ್ಲು. ಏನಕ್ಕೆ ಅಂತ ಕೇಳಿದ್ಕೆ ಏನೋ ಎದ ಮೇಲೆ ಸ್ನಾನ ಮಾಡು ಅಂತ ಹೇಳಿ ನಾನು ಬೆಳಗ್ಗೆ ಹೊತ್ತು ಮಲ್ಕೊಂಡ್ರೆ ಗೊತ್ತಲ್ಲ ಯಾರು ಎಬ್ಬಿಸಿದ್ರು ಎದಲ್ಲ. ಆಮೇಲೆ ಎದ್ಬಿಟ್ಟು ತಂಗಿ ಮರ ನೋಡ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದಂಗೆ ನೆಕ್ಸ್ಟು ದೇವ್ರ ಪೂಜೆ ಮಾಡೋದು. ಆವಾಗಲೇ ಗೊತ್ತಾಯ್ತು ನನಗೆ ಇವತ್ತು ಭೀಮ್ನ ಅಮಾವಾಸ್ಯೆ ಅಂತ. ಭೀಮ್ನ ಅಮಾವಾಸ್ಯೆ ಅಂದರೆ ಗೊತ್ತಲ್ಲ, ವರ್ಷಕ್ಕೊಂದೇ ಸತಿ ಗಂಡಸ್ರಿಗೆ ಬರೋ ಅದೃಷ್ಟ, ಸರಿನಾ? ಅದ್ರ ಜೊತೆಗೆ ಆಲ್ರೆಡಿ ನಮ್ಮ ಮನೆಯಳು ಪೂಜೆಗೆಲ್ಲ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಪಾದ ತೊಳೆಯೋಕ್ಕೆ. ಪಾದ ತೊಳೆದು ಗಂಡಂಗೆ ಪೂಜೆ ಮಾಡಿ ಹೆಂಡ್ತಿ ಆಶೀರ್ವಾದ ಪಡಿತಾಳಂತೆ ವರ್ಷಕ್ಕೊಂದು ಸತಿ ಇದು ಭೀಮ್ನ ಅಮಾವಾಸ್ಯೆಯಲ್ಲಿ. ಇದು ಫುಲ್ ಹಿಸ್ಟ್ರಿ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಫುಲ್ ಹಿಸ್ಟ್ರಿನ ಹಾಕಿ, ನಾನು ತಿಳ್ಕೊತೀನಿ. ಇವೆಲ್ಲ ಮಾಡಬಾರ್ದು ಅಂತಲೂ ಹೇಳಿದೆ ನಾನು ಅವಳಿಗೆ. ಅದಕ್ಕೆ ಅವಳು ಒಂದೇ ಮಾತು ಹೇಳಿದ್ದು. ಏನು ಉತ್ತರ ಕೊಟ್ಲು ಗೊತ್ತಾ? ಅಪ್ಪು, ಇವೆಲ್ಲ ನಮ್ಮ ಹಿರಿಕರು ನಡೆಸ್ಕೊಂಬಂದಿರೋ ಸಂಪ್ರದಾಯಗಳು, ಹಂಗೆಲ್ಲ ನಡೆಸಿರಲ್ಲ ಅಂತ ಅಂದ್ಕೊಂಡು ಅವಾಗ ನಾನು ಮನಸ್ಸಲ್ಲಿ ಸನಾತನ ಕಾಲದಿಂದಲೂ ನಡ್ಕೊಂಬಂದಿರೋ ಹಿಂದೂ ಸಂಪ್ರದಾಯನ ಯಾಕೆ ನಾವು ಇದು ದೂರ ಮಾಡಬೇಕು ಅಂತೇಳಿ ನಾವು ಕಂಟಿನ್ಯೂ ಮಾಡಲಿ ಅಂತೇಳಿ ನಾನು ಸುಮ್ಮನಾದೆ. ಆಮೇಲೆ ಗೊತ್ತಾಯಿತು ಭೀಮ್ನ ಅಮಾವಾಸ್ಯೆ ಮಹತ್ವ ಹೇಳ್ತಾ ಇದ್ಲು. ಏನೋ ಗುರು, ನಾನು ಮನಸ್ಫೂರ್ತಿಯಾಗಿ ನಾನು ಬೇಡ್ಕೊಳೋದು ಒಂದೇ ಗುರು, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲೇ ಬೇಡ್ಕೊಳೋದು. ಅವಳು ಅಷ್ಟೇ. ಅವಳು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಗಂಡ ಚೆನ್ನಾಗಿರಲಿ ಅಂತಲೇ ಬೇಡ್ಕೊಂಡಿರ್ತಾಳೆ. ತಿಳ್ಕೊಂಬಿಡ್ರಿ, ನನ್ನ ಹೆಂಡ್ತಿ, ಗಂಡ, ಅವ್ರ ಅಪ್ಪ ಅಮ್ಮ ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬೇಡ್ಕೊಂಡಿರ್ತಾಳೆ. ಇದರಲ್ಲಿ ಅವಳಿಗೋಸ್ಕರ ಬೇಡ್ಕೊಂಡಿದ್ದು ಕೂಡ 0% ಇರುತ್ತೆ, ಸರಿನಾ? ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತ, ಬಿಲ್ಡಪ್ ಕೇಳ್ತಿದ್ದೀನಿ ಅಂತ ಮಾತ್ರ ತಿಳ್ಕೊಂಬೇಡಿ. ನನ್ನ ಹೆಂಡ್ತಿ ಬಗ್ಗೆ ನನಗೇ ಗೊತ್ತು, ನನಗೆ ಅವಳು ಮಾಡಿರೋ ಸೇವೆ ನನಗೇ ಗೊತ್ತು, ಸರಿನಾ? ನನ್ನ ಕಷ್ಟ ಕಾಲದಲ್ಲಿದ್ದಾಗಲೂ ನನ್ನ ಕೈ ಬಿಡ್ದಲ್ಲೇ ನಡೆಸ್ಕೊಂಬಂದಿರೋದು ಅವಳೇ ಗೊತ್ತು. ಇವಾಗೇನು ಸುಖವಾಗಿದ್ದೀವಿ ಅಂತಲ್ಲ, ನಾವು ನಮ್ಮ ಜೀವನ ನಡೆಸೋದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಆ ಥರ ಇದ್ದೀವಿ. ಎಲ್ಲ ಕಷ್ಟ ಕಾಲದಲ್ಲೂ ನನ್ನ ಜೊತೆಗೆ ನಿಂತಿದ್ದು ನನ್ನ ವೈಫ್ಗೆ ನನ್ನ ಮನಸ್ಫೂರ್ತಿಯಾಗಿ ಬೇಡ್ಕೊಳೋದು ಒಂದೇ, ದೇವರಿಂದ, ದೇವರೇ ಇವಳಿಗೆ ಒಳ್ಳೇದು ಮಾಡಪ್ಪ, ನನಗಿನ್ನ ಜಾಸ್ತಿ ಒಳ್ಳೇದು ಮಾಡು ಅಂತಲೇ ಬೇಡ್ಕೊಳೋದು. ನನಗಿನ್ನ ಯಾವಾಗಲೂ ಅವಳು ಒಂದು ಹೆಜ್ಜೆ ಮುಂದೆನೇ ಇರಲಿ, ಎಲ್ಲದರಲ್ಲೂ ಅಷ್ಟೇ. ನನಗಿನ್ನ ಒಂದು ಹೆಜ್ಜೆ ಯಾವಾಗಲೂ ಮುಂದೆನೇ ಇರಲಿ ಅಂತ ಬೇಡ್ಕೊತೀನಿ. ಅದಾಗ್ತಿದ್ದಂಗೆ ಪೂಜೆ ಮಾಡೋದು. ಇನ್ನು ನಿಮ್ಮ ಮನೇಲಿ ಯಾರ್ಯಾರ ಮನೇಲಿ ಈ ಥರ ಭೀಮ್ನ ಅಮಾವಾಸ್ಯೆ ಮಾಡಿದ್ದಾರೆ ಅವ್ರು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ತನ್ನ ಹೆಂಡ್ತಿಗೆ ಗಂಡ ಏನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಕಣ್ರಿ ನನಗೆ, ಆದರೆ ಸಂತೋಷವಾಗಿ ನೋಡ್ಕೊಳ್ರಿ. ಯಾಕೆ ಗೊತ್ತಾ? ಬೇರೆ ಮನೆಯಿಂದ ಬಂದಿರೋ ಹೆಣ್ಮಕ್ಳು ಕೂಡ ನಮ್ಮ ಮನೆಯವರೇ. ಯಾಕೆ ಅಂದರೆ ನಮ್ಮ ಮನೇಲಿ ಹೆಣ್ಮಕ್ಳು ಎಷ್ಟು ಖುಷಿಯಾಗಿರ್ತಾರೆ ಅಂತ ಗೊತ್ತಿರುತ್ತೆ ನಮ್ಗೆ ಆಲ್ರೆಡಿ. ಹಂಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಅವ್ರ ತವ್ರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅಲ್ಲಿ ಏನೇನು ಇದು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ರೀ. ಯಾರ್ಯಾರು ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾರೋ ಅವರೆಲ್ಲ ಒಂದು ಹೆಣ್ಣನ್ನು ಬೇರೆ ಮನೆಯಿಂದ ತಗೊಂಬಂದಾಗ ಚೆನ್ನಾಗಿ ನೋಡ್ಕೊಡ್ರಿ. ಪೂಜೆ ಆಗ್ತಿದ್ದಂಗೆ ಇಬ್ಬರು ಸ್ವೀಟ್ ತಿಂದು ನಾನು ಆಫೀಸಿಗೆ ರೆಡಿ ಆದೆ. ಆಯಿತು ಅಂತ ಹೇಳ್ಬಿಟ್ಟು ಆಚೆ ಬಂದ್ಬಿಟ್ಟು ಅವಳು ಆಫೀಸಿಗೆ ರೆಡಿ ಆದಮೇಲೆ ಬಾಯ್ ಮಾಡೋದು, ನಾನು ಬಾಯ್ ಮಾಡಿಬಿಟ್ಟು ಅಲ್ಲಿಂದ ಆಫೀಸ್ ಕೊಟ್ಟೆ. ಬಾಯ್ ಗುರು. ಲೈಕ್ ಆ್ಯಂಡ್ ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್.